ಅಯೋಧ್ಯೆ ನಿಜಕ್ಕೂ ಕೂಡ ಮಧುವಣಗಿತ್ತಿ ಅಂತ ಈಗಾಗಲೇ ಸಿಂಗಾರಗೊಂಡಿದೆ. ಒಂದು ವಿಶೇಷವಾದಂಥ ನ್ಯೂಸನ್ನು ಇಲ್ಲದೇ ನಾವು ಕೊಡ್ತಾ ಇದ್ದೀವಿ. ಅಯೋಧ್ಯೆ ಹೇಗಿದೆ, ಅಯೋಧ್ಯೆಗೆ ಈಗಾಗಲೇ ಜನರು ಕೂಡ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ನನ್ನ ಜೊತೆಗೆ ಮಾತನಾಡೋಕ್ಕೆ ನನ್ನ ಪ್ರತಿನಿಧಿ ದೆಹಲಿ ಪ್ರತಿನಿಧಿ ಆಗಿರುವಂಥ ಹರೀಶ್ ಕೂಡ ಜೊತೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಯೋಧ್ಯೆ ಬಗ್ಗೆ ಸಂಪೂರ್ಣವಾದಂಥ ಒಂದು ಚಿತ್ರಣವನ್ನು ಖಂಡಿತವಾಗ್ಲೂ 8 ಡಿಗ್ರಿ ಅಂತ ತೋರಿಸ್ತಾ ಇದೆ. 8 ಡಿಗ್ರಿ ಚಳಿ ಇದೆ. 8 ಡಿಗ್ರಿ ಚಳಿಯ ನಡುವೆಯೂ ಕೂಡ ನಿಜ ರಾಮನ ಬಿಸಿ ತುಂಬಾ ಜೋರಾಗಿ ಏರ್ತಾ ಇದೆ. 8 ಡಿಗ್ರಿ ಚಳಿಯ ನಡುವೆಯೂ ಕೂಡ ಜನ ತುಂಬಾ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಸುಮಾರು ಉತ್ತರ ಪ್ರದೇಶದ ಯಾವ್ಯಾವ ರಸ್ತೆಗಳಿದೆಯೋ ಆ ಎಲ್ಲಾ ರಸ್ತೆಗಳಿಗೆ ಅಯೋಧ್ಯೆಗೆ ಕನೆಕ್ಟ್ ಆಗ್ತಾ ಇದೆಯೇನೋ ಅನ್ನುವಂಥ ಭಾವನೆಯಲ್ಲಿ ಮೂಡ್ತಾ ಇದೆ. ಎನಿವೆ ಈ ಎಲ್ಲ ಪ್ರಸಾರದ ಈ ಎಲ್ಲ ಸುದ್ದಿಗಳನ್ನ ಪ್ರಸಾರ ಮಾಡೋದಕ್ಕಿಂತ ಮೊದಲು ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ, ರಾಮನ ಪ್ರಾಣ ಪ್ರತಿಷ್ಠಾಪನೆ ವಿಚಾರವಾಗಿ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಿದೆ. TV9 ಒಂದು ವಿಶೇಷವಾದಂತಹ ಸಂದರ್ಶನವನ್ನ ಕೂಡ ಮಾಡಿತು. ಈ ರಾಮ ಮಂದಿರ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವಂತಹ ಕನ್ನಡಿಗ ಶ್ರೀ ಗೋಪಾಲ್ಜಿ ಅವರನ್ನ ಕೂಡ TV9 ಮಾತನಾಡಿಸಿದೆ. ಗೋಪಾಲ್ಜಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ಕೂಡ TV9 ಜೊತೆಗೆ ಗೋಪಾಲ್ಜಿ ಅವರು 3 ವರ್ಷಗಳಿಂದ ಅಯೋಧ್ಯೆಯಲ್ಲೇ ಇದ್ದಾರೆ. ರಾಮ ಮಂದಿರದ ಪೂರ್ತಿ ನಿರ್ಮಾಣದ ಹಂತವನ್ನ ಪ್ರತಿ ಕ್ಷಣವನ್ನು ಕೂಡ ಅವರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅನುಭವಿಸಿದ್ದಾರೆ ಅವರು. ಜೊತೆಗೆ ಅವ್ರು ಏನ್ ಮಾತಾಡಿದಾರೆ ಅದನ್ನು ಕೂಡ ನೋಡೋಣ. ಈಗಾಗಲೇ ಗೋಪಾಲ್ಜಿ ಅವರು TV9 ಜೊತೆಗೆ ಮಾತನಾಡ್ತಾ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ. ಈ ವಿಧಿವಿಧಾನ ಏನಿದೆ ನಿನ್ನೆಯಿಂದಲೇ ಆರಂಭವಾಗಿದೆ. ನಿನ್ನೆಯಿಂದಲೇ ಆರಂಭವಾಗಿರುವಂತಹ ವಿಧಿವಿಧಾನಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟು 12 ವಿಧವಾದಂಥ ಅಧಿವಾಸಿಗಳು ಅಂದ್ರೆ ಈ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ವಿಧಿವಿಧಾನಗಳಿರುತ್ತೆ ಅದೆಲ್ಲವನ್ನೂ ಕೂಡ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಇವತ್ತು ದೇವಸ್ಥಾನದ ಒಳಗಡೆ, ಗರ್ಭಗುಡಿಗಲ್ಲ ದೇವಸ್ಥಾನದ ಒಳಗಡೆ ಮೂರ್ತಿ ಪ್ರವೇಶ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಹಾಗೇನೆ ಕರ್ನಾಟಕ ಮತ್ತು ಅಯೋಧ್ಯೆ ಸಂಬಂಧದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಕೂಡ ಮಾತನಾಡ್ತಿದ್ದಾರೆ. ಹಾಗೆ ಮುಂದೆ ಏನಾಯಿತು ಅಂದರೆ ಹಿಂದೆ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾತುಗಳು ಕೂಡ ಕೇಳಿಬಂತು. ಪ್ರಾಣ ಪ್ರತಿಷ್ಠೆ ಸಂಪೂರ್ಣವಾಗಿ ಆಗಿದೆಯೋ ಇಲ್ವೋ ಅಥವಾ ಮಂದಿರ ಸಂಪೂರ್ಣವಾಗಿ ನಿರ್ಮಾಣ ಆಗಿದೆಯೋ ಇಲ್ವೋ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಆದರೆ ಅದಕ್ಕೂ ಕೂಡ ಆ ಎಲ್ಲ ಮಾತುಗಳಿಗೆ ಆ ಎಲ್ಲ ವಿವಾದಗಳಿಗೆ ಗೋಪಾಲ್ಜಿ ತೆರೆ ಹೇಳಿದ್ದಾರೆ. ಹಾಗಾದರೆ ಗೋಪಾಲ್ಜಿ ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಜೊತೆ ಮಾತನಾಡೋದಕ್ಕೆ ರಾಮ ಜನ್ಮಭೂಮಿ ರಾಮ ಮಂದಿರದ ನಿರ್ಮಾಣದ ಜವಾಬ್ದಾರಿ ಹೊತ್ತಿರುವಂಥ ಗೋಪಾಲ್ಜಿ ಜಾಯ್ನ್ ಆಗ್ತಾರೆ. ಗೋಪಾಲ್ಜಿ, ಮೊದಲನೇದಾಗಿ ಒಂದು ವಿಶೇಷವಾದಂಥ ಐತಿಹಾಸಿಕವಾದಂಥ ಸಂದರ್ಭ, ಧಾರ್ಮಿಕ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ, ಅನೇಕರಿಗೆ ಇನ್ನೂ ಕೂಡ ಹೇಗೆ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ. ಧಾರ್ಮಿಕ ವಿಧಿವಿಧಾನಗಳು ಯಾವ ಥರ ಆಗ್ತಿದೆ? ನಿನ್ನೆ ಸರಿಯೂನಲ್ಲಿ ಯಜಮಾನರು ಸ್ನಾನ ಮಾಡಿದ್ದಾರೆ, ಡಾಕ್ಟರ್ ಅನಿಲ್ ಮಿಶ್ರಾ ಪತಿ ಪತ್ನಿ. ಅಲ್ಲಿಂದ ಸರಿಯೂ ಜಲವನ್ನು ತಗೊಂಡು ಯಾವ ಮೂರ್ತಿ ಸಿಲೆಕ್ಟ್ ಆಗಿದೆ ಅರುಣ್ ಯೋಗಿರಾಜ್ ಅವ್ರದ್ದು, ಆ ಮೂರ್ತಿಯ ಮೇಲೆ ಗಂಧ ಹಾಗೆ ತುಪ್ಪ, ಜೇನುತುಪ್ಪ ಇತ್ಯಾದಿಗಳಿಂದ ಅದರ ಲೇಪನ ಆಗಿ ಅದರದ್ದು ಒಂದು ಪ್ರಾರಂಭಿಕ ಸ್ನಾನ ಆಗಿದೆ. ಇವತ್ತು ಆ ಮೂರ್ತಿ ಗರ್ಭಗೃಹದೊಳಗಡೆ ದೇವಸ್ಥಾನದ ಪರಿಸರದೊಳಗೆ ಪ್ರವೇಶ ಮಾಡುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆ ನಂತರ ಅಭಿಜಿತ್ ಮುಹೂರ್ತದಲ್ಲಿ ಗರ್ಭಗೃಹದಲ್ಲಿ ಮೂರ್ತಿಯ ಪ್ರವೇಶ ಆಗುತ್ತೆ. ಗರ್ಭಗೃಹದಲ್ಲಿ ಯಾವ ಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕೋ ಆ ಜಾಗದಲ್ಲಿ ಅದನ್ನು ಸ್ಥಾಪಿತ ಮಾಡ್ತೀವಿ. ಅದಾದಮೇಲೆ ವಿಧಿವಿಧಾನಗಳು ಶುರುವಾಗ್ತವೆ. ಜಲಾಧಿವಾಸ, ಅನ್ನಾದಿವಾಸ, ಫಲಾದಿವಾಸ, ಅಜ್ಜಾದಿವಾಸ, ಗಂಧಾದಿವಾಸ, ಈ ರೀತಿ 12 ರೀತಿಯ ಅಧಿವಾಸಗಳು ನಡೀತವೆ. 3 ದಿವಸದಲ್ಲಿ ಇದೆಲ್ಲ ಕೆಲಸಗಳನ್ನು ಮುಗಿಸ್ತೀವಿ ನಾವು. 21ನೇ ತಾರೀಕು ಸಾಯಂಕಾಲದ ಹೊತ್ತಿಗೆ ಇದೆಲ್ಲ ಕೆಲಸ ಮುಗಿಯುತ್ತೆ. ಅಂದರೆ 18, 19, 20, 21 4 ದಿನ. 4 ದಿನದ ಅವಧಿನಲ್ಲಿ ಎಲ್ಲ ಅಧಿವಾಸಗಳು ಮುಗಿದು 22ನೇ ತಾರೀಕು ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಪ್ರಾಣ ಪ್ರತಿಷ್ಠೆ ಆಗುತ್ತೆ. ಕರ್ನಾಟಕ ಮತ್ತು ಅಯೋಧ್ಯೆ ಸಂಬಂಧವಾಗಿ ಮಾತಾಡಿದ್ವಿ, ನೀವು ಕೂಡ ಇದರ ಜವಾಬ್ದಾರಿ ಹೊತ್ತಿದ್ದೀರಿ. ಅರುಣ್ ಯೋಗಿರಾಜ್ ಅವರು ಕೂಡ ಕರ್ನಾಟಕದವರು. ಈ ಒಂದು ನಂಟಿನ ಬಗ್ಗೆ ತಾವೇನು ಹೇಳೋದಕ್ಕೆ ಬಯಸ್ತೀರಿ? ಹನುಮಂತ ಕರ್ನಾಟಕದವನು, ರಾಮ ಅಯೋಧ್ಯೆಯವನು. ರಾಮನ ಸೇವೆಗೆ ಹನುಮಂತ ಬಂದಿದ್ದ. ಹಾಗೆ ಇವತ್ತು ಕರ್ನಾಟಕದ ಈ ಮಂದಿರ ಆಂದೋಲನದಲ್ಲಿ ಭಾಳ ಜವಾಬ್ದಾರಿ ಹೊತ್ತಿದ್ದಂತಹ ಪೇಜಾವರ ಸ್ವಾಮಿಗಳಿಲ್ಲ, ಅವರ ಶಿಷ್ಯರು ಇವತ್ತು, ಅವರ ಉತ್ತರಾಧಿಕಾರಿ ಇವತ್ತು ಅದರ ಟ್ರಸ್ಟಿ. ನನಗಿದೊಂದು ಅವಕಾಶ ಸಿಕ್ತು. ಅದಾದಮೇಲೆ ಕರ್ನಾಟಕ ಗ್ರೆನೇಟ್ ಇದರೊಳಗೆ ಉಪಯೋಗ ಆಯಿತು. ಕರ್ನಾಟಕದ ಶಂಕರ್ ಎಲೆಕ್ಟ್ರಿಕಲ್ನವರಿಗೆ ಇಲ್ಲಿಯ ವಿದ್ಯುತ್ ವಿಭಾಗದ ಕೆಲಸ ಸಿಕ್ಕಿದೆ. ಅರುಣ್ ಯೋಗಿರಾಜ್ ಮತ್ತು ಗಣೇಶ್ ಭಟ್ ಇಬ್ಬರೂ ಸಹ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ರು ಕರ್ನಾಟಕದವರು. ಅದರೊಳಗೆ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಸಿಲೆಕ್ಟ್ ಆಗಿದೆ. ಹೀಗೆ ಇದೆಲ್ಲ ಭಾಗ್ಯ ಅಂತ ಅನ್ಬೇಕು. ಭಾಗ್ಯ ಖುಲಾಯಿಸಿದೆ,
ರಾಮನ ಸೇವೆಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಬಾಲರಾಮ ಹೇಗಿರ್ತಾನೆ ಅನ್ನುವಂಥ ಕುತೂಹಲ ಇವತ್ತಿಗೂ ಕೂಡ ಅನೇಕರಿಗಿದೆ. ಕಮಲದ ಮೇಲೆ ಕೂತಿರುವಂಥ ಬಾಲರಾಮನೋ ಅಥವಾ ನಿಂತಿರುವಂಥ ಬಾಲರಾಮನೋ ಹೇಗೆ ಅಂತ. ಬಾಲರಾಮ ಕಮಲ ಮೇಲೆ ನಿಂತಿದ್ದಾನೆ. ಬಾಲ ಮುಖಚರ್ಯೆ ಇದೆ, ಹಸನ್ಮುಖಿಯಾಗಿದ್ದಾನೆ. ಹೀಗಾಗಿ ಸುಂದರವಾದಂಥ ಮೂರ್ತಿ ನಿರ್ಮಾಣವಾಗಿದೆ. ಇಲ್ಲಿ ಯಾವತ್ತಿಂದ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡ್ತೀವಿ? ಕರ್ನಾಟಕದಿಂದ ಬರೋರಿಗೆ ಯಾವ 23 ಬೆಳಗ್ಗೆ 7 ಗಂಟೆಗೆ ನಮ್ಮ ದರ್ಶನ ಶುರುವಾಗುತ್ತೆ. 22 ಪ್ರಾಣ ಪ್ರತಿಷ್ಠೆ ಮುಗಿದ ಮೇಲೆ 23 ಬೆಳಗ್ಗೆಯಿಂದ ದರ್ಶನ ಪ್ರಾರಂಭ. ಇದುವರೆಗೂ ಕೆಲವರು ಇನ್ನೂ ಮಂದಿರ ಪೂರ್ಣ ಆಗಿಲ್ಲ ಅಂತ ಹೇಳ್ತಾರೆ. ಇದ್ರ ವಿಚಾರವಾಗಿ ಯಾವ ಧಾರ್ಮಿಕ ತಜ್ಞರು ಏನು ಹೇಳ್ತಾರೆ? ಧಾರ್ಮಿಕ ತಜ್ಞರ ಪ್ರಕಾರ 2 ರೀತಿಯ ಪದ್ಧತಿಗಳಿದ್ದಾವೆ. ಒಂದು ಪೂರ್ಣ ಶಿಖರದವರೆಗೆ ಮೂರ್ತಿ ನಿರ್ಮಾಣ, ಪೂರ್ಣ ಮಂದಿರ ನಿರ್ಮಾಣ ಆದಮೇಲೆ ಮಾಡೋದು ಒಂದು ವಿಧಾನ. ಇನ್ನೊಂದು ಒಂದು ಕಟ್ಟಡದ ಒಂದು ಹಂತದ ಕಾರ್ಯ ಪೂರ್ಣ ಮುಗಿದ ಮೇಲೆ ನಿರ್ಮಾಣ ಮಾಡೋದು, ಪ್ರಾಣ ಪ್ರತಿಷ್ಠೆ ಮಾಡೋದು. 2 ರೀತಿಯ ವಿಧಿವಿಧಾನಗಳು ಶಾಸ್ತ್ರದಲ್ಲಿದ್ದಾವೆ. ಇದನ್ನು ಗಣೇಶ್ವರ ಶಾಸ್ತ್ರಿ ದ್ರವಿಡವರು ಸ್ಪಷ್ಟವಾಗಿ ಶಾಸ್ತ್ರಗಳಿಂದ ಉಲ್ಲೇಖ ಮಾಡಿ ಜನರಿಗೆ ತಿಳಿಸಿದ್ದಾರೆ. ಇನ್ನು ನಮ್ಮ ದೃಷ್ಟಿಯಿಂದ ಹೇಳೋದಾದರೆ, ನಾವು ಇದು ಶ್ರೀರಾಮ ಮಂದಿರ ಅನ್ಯ ಮಂದಿರದಂತೆ ಅಲ್ಲ. ಕೋಟ್ಯಾಂತರ ಜನರ ಭಾವನೆ ಇದರೊಳಗೆ ಸೇರಿಕೊಂಡಿದೆ. 6 ಕೋಟಿ ಜನ ಮಂದಿರ ಆಂದೋಲನದಲ್ಲಿ ಪಾಲ್ಗೊಂಡಿದ್ದರು. 13 ಕೋಟಿ ಜನ ಈ ಮಂದಿರಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಅವರೆಲ್ಲರ ಇಚ್ಛೆ ಅಂದರೆ ಯಥಾಶೀಘ್ರ ರಾಮನನ್ನು ಆತನ ಮೂಲ ಸ್ಥಾನದಲ್ಲಿ ನೋಡಬೇಕು ಅಂತ. ಹೀಗಾಗಿ ಅವರೆಲ್ಲರ ಅಪೇಕ್ಷೆಯನ್ನು ಪೂರ್ಣ ಮಾಡೋ ಸಲುವಾಗಿ ನಾವು ಭೂಮಹಡಿಯನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸಿ ರಾಮನ ದರ್ಶನಕ್ಕೆ ಅಗತ್ಯವಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ನಾವು ಯಥಾಶೀಘ್ರ ಜನರಿಗೆ ಆ ಸ್ಥಾನದಲ್ಲಿ ರಾಮನನ್ನು ದರ್ಶನ ಮಾಡಿಕೊಡ್ಬೇಕು ಅಂತ ಪ್ರಾಣ ಪ್ರತಿಷ್ಠೆ ಬೇಗ ಮಾಡ್ತಾ ಇದ್ದೀವಿ. ಇದಿಷ್ಟು ಗೋಪಾಲ್ಜಿ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9.